ಕೊಡಗು ಜಿಲ್ಲೆ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಈ ಒಂದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ದೊಡ್ಡಮಲ್ತೆಯ ಸಮೀಪದಲ್ಲಿರುವಂತಹ ಹೊನ್ನಮ್ಮನ ಕೆರೆ ಕ್ಷೇತ್ರ ತುಂಬ ಸುಪ್ರಸಿದ್ಧವಾದಂತಹ ಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಒಂದು ಕ್ಷೇತ್ರದಲ್ಲಿ ಗೌರಿ ಹಬ್ಬದೊಂದು ಬಾಗಿನ ಕೊಡೋದು ಈ ಒಂದು ಕ್ಷೇತ್ರದ ವಿಶೇಷತೆ ಅಂತಲೇ ಹೇಳ್ಬೋದಾಗಿದೆ. ನಾವಿಲ್ಲಿ ನೋಡೋದಾದರೆ ನವ ಜೋಡಿಗಳು ಯಾರಿರ್ತಾರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಬಾಗಿನವನ್ನು ಅರ್ಪಿಸಿ ತಮ್ಮ ಜೀವನ ಸುಖಕರವಾಗಿರಲಿ ಅಂತ ಹೊನ್ನಮ್ಮ ತಾಯಿ ಒಳ್ಳೆ ಆಶೀರ್ವಾದವನ್ನು ಕೇಳ್ಕೊಳ್ತಾರೆ. ಈ ಹೊನ್ನಮ್ಮನ ಕೆರೆ ಅನ್ನೋ ಹೆಸರು ಯಾಕೆ ಬಂತು, ಈ ಹೊನ್ನಮ್ಮ ಯಾರು ಅಂತ ನೋಡೋದಾದರೆ ಒಂದು ಚಿಕ್ಕ ಕತೆ ಇದೆ. ಏನು ಅಂದರೆ ಮಲ್ಲಯ್ಯ ಗೌಡ್ರು ಅಂತ ಒಬ್ರು ಇರ್ತಾರೆ. ಅವರು ಈ ಗ್ರಾಮದ ಜನರಿಗೋಸ್ಕರ ಒಂದು ಕೆರೆಯನ್ನು ತೆಗೆಸ್ತಾರೆ. ಅದೇ ಈ ಕೆರೆ. ಈ ಕೆರೆ ತೆಗೆಸಿದಾಗ ಏನಾಯಿತು, ಕೆರೆ ಮಧ್ಯದಲ್ಲಿ ನಿಂತು ನೋಡುವಾಗ ಬರೀ ಬರಿದಾಗಿದೆ, ಎಲ್ಲೂ ನೀರನ್ನೋದು ಆ ಸರೋವರದಲ್ಲಿ ಆ ಕೆರೆಯಲ್ಲಿ ಇರೋದೇ ಇಲ್ಲ. ಇದರಿಂದ ಬೇಸರಗೊಂಡಂಥ ಮಲ್ಲಯ್ಯ ಗೌಡ್ರು ಏನು ಮಾಡಿದ್ರು, ಒಬ್ಬರು ಪುರೋಹಿತರ ಬಳಿ ಹೋಗಿ ಯಾಕೆ ಸ್ವಾಮಿ ಈ ಥರ ಆಗ್ತಾ ಇದೆ, ಜನರ ಒಳಿತಿಗೋಸ್ಕರ ಮಾಡ್ತಾ ಇರೋದು ಯಾಕೆ ಆಗ್ತಾ ಇದೆ ಈ ಥರ ಅಂತ ಹೇಳಿದಾಗ ಆ ಪುರೋಹಿತರು ಹೇಳ್ತಾರೆ, ನೀನೊಂದು ಪತಿವ್ರತಿಯನ್ನು ಕರ್ಕೊಂಡು ಬಂದು ಅವಳ ಜೀವ ತ್ಯಾಗವನ್ನು ಈ ಒಂದು ಕೆರೆಯ ಮಧ್ಯದಲ್ಲಿ ಮಾಡಿಸ್ಬೇಕಾಗುತ್ತೆ, ಆಗ ಮಾತ್ರ ಈ ಕೆರೆ ಸೊಂಪಾಗಿ ತುಂಬಿ ಹರಿಯುತ್ತೆ ಅಂತ ಹೇಳ್ತಾರೆ. ಈ ರೀತಿ ಹೇಳಿದಾಗ ಮಲ್ಲಯ್ಯ ಗೌಡ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತನ್ನ ಪತ್ನಿ ಬತಿ ಹೇಳಿದಾಗ ಪತ್ನಿ ಅದಕ್ಕೆ ಒಪ್ಪೋದಿಲ್ಲ. ಅವರಿಗೆ 8 ಜನ ಸೊಸೆಯರಿರ್ತಾರೆ. ಸೊಸೆಯಂದಿರು ಪತಿಯೇ ಪರದೈವ ಅಂತಿರ್ತಾರೆ, ಅವ್ರನ್ನೂ ಕಳ್ಸೋಕ್ಕಾಗೋದಿಲ್ಲ ಅಂತ ಅವ್ರು ಅನ್ಕೋತಾರೆ. ಆವಾಗ ಬದಿಯಲ್ಲೇ ನಿಂತಿದ್ದ ಈ ಹೊನ್ನಮ್ಮ ತಾಯಿ ಯಾರಿದ್ದಾರೆ ಅವರು ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ಆಕೆ ಮುಂದೆ ಬಂದು ಹೇಳ್ತಾರೆ, ನಾನು ನನ್ನ ಗ್ರಾಮದ ಜನರಿಗೋಸ್ಕರ, ನನ್ನ ಮಾವನ ಮರ್ಯಾದೆಗೋಸ್ಕರ ನಾನು ನನ್ನ ಪ್ರಾಣ ತ್ಯಾಗವನ್ನು ಮಾಡಿ ಈ ಕೆರೆಯಲ್ಲಿ ಗಂಗಾ ಮಾತೆಯನ್ನು ಅಪ್ಕೊಳ್ತೀನಿ ಅಂತ ಇದೇ ಹೊನ್ನಮ್ಮ ತಾಯಿಯವರು ಹೇಳ್ತಾರೆ. ಈ ರೀತಿ ಹೊನ್ನಮ್ಮ ತಾಯಿ ಹೇಳಿದಾಗ ಮೊದಲಿಗೆ ಅವರಿಗೆ ಗದ್ಗದಿತರಾಗ್ತಾರೆ, ಅಯ್ಯೋ ನನ್ನ ಸೊಸೆಯನ್ನು ನಾನು ಈ ರೀತಿ ಮಾಡಬೇಕಾಅಂತ. ಆದರೂ ಸಹ ಒಪ್ಕೊಳ್ತಾರೆ. ಒಪ್ಕೊಂಡಿಲ್ಲ ಆದ ನಂತರ ಆಕೆಯ ಗೆಳತಿಯೊಬ್ಬಳ ಹತ್ರ ಹೋಗಿ ಈ ವಿಚಾರವನ್ನು ಹಂಚ್ಕೊಳ್ತಾಳೆ. ಈ ವಿಚಾರವನ್ನು ಗೆಳತಿಯೊಂದಿಗೆ ಹಂಚ್ಕೊಂಡಾಗ ಗೆಳತಿ, ಬೇಡ ಈ ರೀತಿಯ ಕೆಲಸ ನೀನು ಮಾಡಬೇಡ, ನೀನು ಇಲ್ಲದೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದರೂ ಸಹ ಈ ಹೊನ್ನಮ್ಮ ತಾಯಿ ಅವಳ ಮಾತನ್ನು ಕೇಳೋದಿಲ್ಲ. ಇಲ್ಲ, ನಾನು ನನ್ನ ಗ್ರಾಮದ ಜನರಿಗೋಸ್ಕರ, ನನ್ನ ಮಾವನ ಮರ್ಯಾದೆಗೋಸ್ಕರ ನಾನು ಈ ಕೆಲಸವನ್ನು ಮಾಡ್ತೀನಿ ಅಂತ ಹೊನ್ನಮ್ಮ ತಾಯಿ ಬಹಳ ನಿಷ್ಠೆಯಿಂದ ಹೇಳ್ತಾರೆ. ಇದಾದ ನಂತರ ಹೊನ್ನಮ್ಮ ತಾಯಿಯವರು ಆಕೆಯ ತಾಯಿ ಮನೆಗೆ ಹೋಗ್ತಾರೆ. ತಾಯಿ ಮನೆಗೆ ಹೋದಾಗ ತಾಯಿ ಕೇಳ್ತಾರೆ, ಯಾಕೆ ಈ ರೀತಿ ಮಧ್ಯಾಹ್ನ ಬಂದಿದ್ಯಲ್ಲಮ್ಮ ನೀನು, ಗಂಡನೂ ಬಂದಿಲ್ಲ ಮಗುನೂ ಬಂದಿಲ್ಲ, ಯಾಕಮ್ಮ ಏನು ಎತ್ತ ಅಂತ ಕೇಳುವಾಗ ಆಕೆ ಏನು ಉತ್ತರ ಕೊಡೋದಿಲ್ಲ. ಬದಲಿಗೆ ತಾಯಿಯವರಿಗೆ ಹಾಲನ್ನವನ್ನು ನೀಡ್ತಾರೆ. ಹಾಲನ್ನನ್ನು ನೀನೇ ತಿನ್ನಿಸು ಅಂತ ಕೇಳಿದಾಗ ತಾಯಿಯವ್ರಿಗೆ ತಿನ್ನಿಸ್ತಾರೆ. ತಿನ್ನಿಸಿದ ನಂತರ ಆಕೆ ಮನಸ್ಸಲ್ಲೇ ಅನ್ಕೋತಾಳೆ ಹೊನ್ನಮ್ಮ ತಾಯಿ, ಇದು ನನ್ನ ತಾಯಿಯ ಕಡೆ ತುತ್ತು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಪುನಃ ಅಲ್ಲಿಂದ ಹೊರಟು ಹೋಗ್ತಾರೆ. ಮಾರನೇ ದಿನ ಪೂಜೆಯ ದಿನ ಏನು ಮಾಡ್ತಾರೆ, ಎಲ್ಲ ಇದೇ ಕೆರೆಯ ಮಧ್ಯದಲ್ಲಿ ಹೋಗಿ ಪೂಜೆಯನ್ನು ಶುರು ಮಾಡ್ತಾರೆ. ಪೂಜೆ ಎಲ್ಲ ಮುಗಿದ ನಂತರ ಮಾವ, ಅತ್ತೆ, ಇನ್ನು ಬೇರೆ ನಾದಿನಿಯರು ಎಲ್ಲರೂ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಒಂದು ಕಾಣಿಕೆ ಹುಂಡಿಯನ್ನು ಮಾತ್ರ ಆ ಕೆರೆಯ ಮಧ್ಯದಲ್ಲಿ ಇಟ್ಬಿಟ್ಟು ಬಂದಿರ್ತಾರೆ. ನಂತರ ಮಾವ ಏನು ಮಾಡ್ತಾರೆ, ಮಲ್ಲಯ್ಯ ಗೌಡ್ರು, ಹೋಗಮ್ಮ ತಾಯಿ ನೀನೇ ಆ ಹುಂಡಿಯನ್ನು ತೆಗೆದುಕೊಂಡು ಬಾ ಅಂದಾಗ ಈಕೆ ಹುಂಡಿಯನ್ನು ತರೋದಕ್ಕೋಸ್ಕರ ಕೆರೆಯ ಮಧ್ಯಕ್ಕೆ ಹೋಗ್ತಾಳೆ. ಹೋಗಿ ವಾಪಸ್ ಬರುವಾಗ ಒಂದಷ್ಟು ದೂರ ಸಮೀಪಿಸಿದಾಗ ಮೊದಲನೇ ಮೆಟ್ಲು ಹತ್ತಿದ ತಕ್ಷಣ ಏನಾಗುತ್ತೆ, ಗಂಗಾದೇವಿ ಅವಳನ್ನು ಬಂದು ಅಪ್ಪಿ ಹಿಡಿದು ತನ್ನ ಮಡ್ಲಿಕ್ಕೆ ತಗೊಂಡ್ಬಿಡ್ತಾಳೆ. ಆವಾಗ ಕೆರೆಯಲ್ಲಿ ಒಂದು ಹನಿ ನೀರಿಲ್ಲದ ಕೆರೆ ತುಂಬಿ ಹರಿತು, ಸೊಂಪಾಗಿ ಕೆರೆಯ ತುಂಬೆಲ್ಲ ಹರಿತು. ಇದನ್ನೆಲ್ಲ ಅರಿತ ತನ್ನ ಗಂಡ ಈ ನೋವನ್ನು ಭರಿಸಲಾಗದೆ ಆತ ಕೂಡ ಕುದುರೆಯನ್ನು ಏರಿ ಬಂದು ಆ ಒಂದು ಪುಟ್ಟ ಮಗುವಿನೊಂದಿಗೆ ಇದೇ ಗಂಗಾ ಮಾತೆಯೊಂದಿಗೆ ಲೀನಲಾಗ್ತಾನೆ. ಇದು ಈ ಒಂದು ಕ್ಷೇತ್ರದ ಕತೆ. ಹೊನ್ನಮ್ಮ ತಾಯಿ ಯಾಕೆ ಇಲ್ಲಿ ಪೂಜಿಸಲ್ಪಡ್ತಾಳೆ ಅಂದರೆ ಅದೇ ಕಾರಣಕ್ಕೆ. ಈ ರೀತಿಯಾಗಿ ತನ್ನ ಜೀವನವನ್ನು ಪಣಕ್ಕಿಟ್ಟು ಗ್ರಾಮದವರಿಗೋಸ್ಕರ ತನ್ನ ಜೀವವನ್ನು ತ್ಯಾಗ ಮಾಡಿದ ಹೊನ್ನಮ್ಮ ದೇವಿಯನ್ನು ಎಲ್ಲರೂ ಸ್ಮರಿಸ್ತಾರೆ. ಆಮೇಲೆ ಸೂರ್ಯ ಚಂದ್ರ ಇರೋವರೆಗೂ ಅವಳಿಗೆ ಪೂಜೆಗಳು ಇದೇ ರೀತಿ ನಡೀತಾ ಇರಲಿ ಅಂತ ಹೇಳಿಬಿಟ್ಟು ದೇವತೆಗಳೆಲ್ಲ ಅವಳಿಗೆ ಅನುಗ್ರಹ ಮಾಡ್ತಾರೆ. ಈ ಒಂದು ಕಾರಣದಿಂದನೇ ಈ ಕ್ಷೇತ್ರ ಸುಪ್ರಸಿದ್ಧಿ ಆಗಿದೆ.